ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 9ನೇ ತರಗತಿ ಕನ್ನಡದಲ್ಲಿ FA1 ಅಥವಾ ಸಾಧನಾ ಪರೀಕ್ಷೆ 1ರ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪ್ರತಿಯೊಂದು ಹೇಳಿಕೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ 2 ಪ್ರಶ್ನೆ, ತಲಾ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 1. ಈರಣ್ಣ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾದ ಪದ. ಸರಿಯಾದ ಉತ್ತರ ಆಯ್ಕೆ ಎ, ಅಂಕಿತ ನಾಮ. ಈರಣ್ಣ ಅನ್ನೋದು ಅಂಕಿತ ನಾಮ. ಪ್ರಶ್ನೆ 2. ಮನೆಯನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಪದವಿದು. ಸರಿಯಾದ ಉತ್ತರ ಆಯ್ಕೆ ಸಿ, ದ್ವಿತೀಯ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಯಾದ 4ನೇ ಪದವನ್ನು ಬರೆಯಿರಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 1 ಅಂಕ ಸಿಗುತ್ತೆ. ಪ್ರಶ್ನೆ 3ರಲ್ಲಿ ಧ್ವನಿ, ದನಿ, ಜುಗ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಜುಗ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 3 ಪ್ರಶ್ನೆ ಇರುತ್ತೆ ಮಕ್ಕಳ, ತಲಾ 1 ಅಂಕ ಸಿಗುತ್ತೆ. ಪ್ರಶ್ನೆ 4ನ್ನು ನೋಡಿ ಮಕ್ಕಳ. ಇಲ್ಲಿ ಉತ್ತರದಲ್ಲಿ ಪ್ರಶ್ನೆ ಇದೆ, ಪ್ರಶ್ನೆಯಲ್ಲಿ ಉತ್ತರ ಇದೆ. ಸ್ವಲ್ಪ ನೋಡಿಕೊಂಡು ಓದ್ಕೊಳ್ಳಿ ಆಯಿತಾ. ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಉತ್ತರ: ಬನದಮ್ಮನ ಹಳ್ಳಿಯ ಜನರು ಬನಶಂಕರಿ ದೇವಾಲಯದಲ್ಲಿ ಪಂಚಾಯಿತಿ ಸೇರಿದ್ದರು. ಪ್ರಶ್ನೆ 5. ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ಉತ್ತರ: ಮುದ್ದು ಪಾರಿವಾಳಗಳ ಜೋಡಿ ದಟ್ಟ ಕಾಡಿನಲ್ಲಿ ಹೆಮ್ಮರದ ಪೊಟರೆಯಲ್ಲಿ ಸಂಸಾರ ಹೂಡಿದ್ದವು. ಪ್ರಶ್ನೆ 6. ಜಗದಲ್ಲಿ ಎಂತಹ ಜನರಿರುವರು? ಉತ್ತರ: ಜಗದಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವಂತಹ ಜನರು ಇರುವರು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಸಹ 2 ಪ್ರಶ್ನೆ ಇರುತ್ತೆ, ತಲಾ 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 7. ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಉತ್ತರ: ಅರಮನೆಯ ಆವರಣದ ತಗ್ಗಿನ ಕಣವೆಯ ತಳದಲ್ಲೇ ಮೀರಾಬಾಯಿಯ ದೇವಾಲಯ ಕಾಣಿಸುತ್ತದೆ. ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದಂತಹ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ. ಪ್ರಶ್ನೆ 8. ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು? ಉತ್ತರ: ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರಗೋಳದಲ್ಲಿ ಗಂಡೆದೆಯ ಗರ್ಜನೆಯ 33 ಕೋಟಿ ಜನರ ಇಂಪಾದ ಧ್ವನಿ ಬೆರೆತ ಹಾಡಿನ ಮಾರ್ದನಿಗಳೇಳಬೇಕು. ನಡತೆ ಮಾತುಗಳ ಎಡೆಯಲ್ಲಿ ಪಾದಗಳ ನಡಿಗೆಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು. ಮುಂಚಿನ ಹಾಡು ಈಗಿಲ್ಲ, ವೀರತನದ ಭರವಸೆ ಹಾಡು. ಆದ್ದರಿಂದ ಇದು ಹೊಸತಾಗಿದೆ ಎಂದು ಕವಿ ಹೇಳಿದ್ದಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 9ರಲ್ಲಿ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಆಯ್ಕೆ: ಈ ವಾಕ್ಯವನ್ನು ಸ.ಶಿ. ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆರಿಸಲಾದ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ವಿಷ್ಣುವರ್ಧನನು ಕುಲೋತ್ತುಂಗ ಚೋಳನ ದಂಡನಾಯಕ ಆದಿಯಮ್ಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದ ಸಂದರ್ಭದಲ್ಲಿ ಪ್ರಜಾಪಾಲಕನಾದ ವಿಷ್ಣುವರ್ಧನನು ಸೈನಿಕರಿಗೆ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎಂದು ಹೇಳುತ್ತಾನೆ. ಸ್ವಾರಸ್ಯ: ಇಲ್ಲಿ ವಿಷ್ಣುವರ್ಧನನಲ್ಲಿದ್ದ ಮಾನವೀಯ ಗುಣ ಹಾಗೂ ಪ್ರಜಾಹಿತ ಚಿಂತನೆ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕವಿಯ ಕಾಲ, ಸ್ಥಳ, ಕೃತಿ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಬರೆಯಿರಿ. ಇಲ್ಲಿ ಒಬ್ಬರ ಬಗ್ಗೆ ಮಾತ್ರ ಬರಿಬೇಕು ಮಕ್ಕಳ, 2 ಅಂಕ ಸಿಗುತ್ತೆ. ಪ್ರಶ್ನೆ 10ರಲ್ಲಿ ನೋಡಿ.
ಡಾಕ್ಟರ್ ಕೆ ಶಿವರಾಮ್ ಕಾರಂತ್. ಕಡಲತೀರದ ಭಾರ್ಗವ ಎಂದು ಪ್ರಸಿದ್ಧರಾದ ಶ್ರೀ ಶಿವರಾಮ ಕಾರಂತರು ಕ್ರಿಸ್ತಶಕ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಇವರು ಅಬುವಿನಿಂದ ಬರಾಮಕ್ಕೆ, ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಅಪೂರ್ವ ಪಶ್ಚಿಮ, ಯಕ್ಷಗಾನ ಬಯಲಾಟ, ಹುಚ್ಚು ಮನಸ್ಸಿನ 10 ಮುಖಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರು ಮೂಕಜ್ಜಿಯ ಕನಸುಗಳು ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು, ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಇಲ್ಲಿ ಒಂದೇ ಪದ್ಯಭಾಗವನ್ನು ಬರೀಬೇಕು ಮಕ್ಕಳ, 2 ಅಂಕ ಸಿಗುತ್ತೆ. ಪ್ರಶ್ನೆ 11ರಲ್ಲಿ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಈ ರೀತಿಯಾಗಿ ಪದ್ಯವನ್ನು ಪೂರ್ತಿಯಾಗಿ ಬರಿಬೇಕು. ನೆಕ್ಸ್ಟ್ ನೋಡಿ, ಕೆಳಗಿನ ಪದ್ಯವನ್ನು ಓದಿಕೊಂಡು ಭಾವಾರ್ಥವನ್ನು ಬರೆಯಿರಿ. ಇಲ್ಲಿ ಸಹ ಒಂದೇ ಪದ್ಯವನ್ನು ಕೊಟ್ಟಿರ್ತಾರೆ, 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 12, ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳದ ಹಿಂಡು ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಆಯ್ಕೆ, ಈ ಪದ್ಯವನ್ನು ಸು ರಂ ಎಕ್ಕುಂಡಿ ಅವರು ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಪಾರಿವಾಳ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಾರಾಂಶ: ದಟ್ಟವಾದ ಕಾಡಿನ ದೊಡ್ಡ ಮರದ ಪೊಟರಿಯಲ್ಲಿ ಮುದ್ದಾದ ಬಿಳಿ ಪಾರಿವಾಳಗಳ ಜೋಡಿ ವಾಸವಾಗಿದ್ದವು. ಇವುಗಳು ಹಗಲಿರುಳು ಸದಾಕಾಲ ಜೊತೆಗೂಡಿ ಇರುತ್ತಿದ್ದವು. ಒಂದು ಬೇಡನು ಬಂದು ಬಲೆಯನ್ನು ಹಾಕಿದನು. ಅದರಲ್ಲಿ ಮರಿಗಳು ಸಿಲುಕಿಕೊಂಡು ಕಿರುಚಾಡಿದವು. ಆಗ ತಾಯಿ ಪಾರಿವಾಳ ಅದನ್ನು ನೋಡಿ ಹಿಂದೆ ಮುಂದೆ ಯೋಚನೆ ಮಾಡದೆ ಬಲೆಗೆ ಧುಮುಕಿದ ನಂತರದಲ್ಲಿ ಗಂಡು ಪಾರಿವಾಳವೂ ಕೂಡ ತನ್ನ ಹೆಂಡತಿ ಹಾಗೂ ಮರಿಗಳ ಮೇಲಿನ ಅತಿಯಾದ ಪ್ರೀತಿಯಿಂದ ಗಂಡು ಪಾರಿವಾಳವು ಬಲೆಗೆ ಬಿದ್ದಿತು. ಆಗ ಬೇಡನು ಬಲೆಯನ್ನು ಹೊತ್ತುಕೊಂಡು ನಡೆದನು. ಮೌಲ್ಯ: ವ್ಯಾಮೋಹವನ್ನು ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಎಂಬುದೇ ಈ ಪದ್ಯದ ಮೌಲ್ಯಯುತವಾಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ. ಮಕ್ಕಳ, ಇಲ್ಲಿ ಒಂದೇ ಗಾದೆ ಮಾತನ್ನು ವಿಸ್ತರಣೆ ಮಾಡಬೇಕು. 2 ಅಂಕ ಸಿಗುತ್ತೆ ಮಕ್ಕಳ. ಮೊದಲನೇದಾಗಿ, ತುಂಬಿದ ಕೊಡ ತುಳುಕುವುದಿಲ್ಲ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಕಿರಿದಾಗಿದ್ದರೂ ಕೂಡ ಹಿರಿದಾದ ಅರ್ಥವನ್ನೊಂದಿರುತ್ತವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದಾಗಿದೆ. ಮನುಷ್ಯ ತನ್ನ ಬದುಕಿನಲ್ಲಿ ಅನೇಕ ಗುಣ ಅವಗುಣಗಳನ್ನು ಬೆಳೆಸಿಕೊಳ್ಳುತ್ತಾನೆ. ವಿದ್ಯೆ, ಅಧಿಕಾರ ಮತ್ತು ಸಂಪತ್ತು ಎಲ್ಲವನ್ನೂ ಬೆಳೆಸುತ್ತಾನೆ. ಉತ್ತಮ ಸ್ವಭಾವದ ಜನರು ತಮ್ಮಲ್ಲಿರುವ ಸಂಪತ್ತಿಗೆ, ವಿದ್ಯೆಗೆ ಗರ್ವಪಡುವುದಿಲ್ಲ. ಅದೇ ದುರ್ಜನರು ಅಲ್ಪ ಸಂಪತ್ತು, ಅಧಿಕಾರ ಮತ್ತು ವಿದ್ಯೆಗಳನ್ನು ಬೆಳೆಸಿದರೆ ಸಾಕು ಅಹಂಕಾರದಿಂದ ವರ್ತಿಸುತ್ತಾರೆ. ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತಾರೆ ಎಂಬುದು ಈ ಗಾದೆಯ ಅಂತರಾರ್ಥವಾಗಿದೆ. ಎರಡನೇದಾಗಿ, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಕಿರಿದಾಗಿದ್ದರೂ ಕೂಡ ಹಿರಿದಾದ ಅರ್ಥವನ್ನೊಂದಿರುತ್ತದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದೂ ಒಂದಾಗಿದೆ. ಆಕಾರದಲ್ಲಿ ಹೋಲಿಕೆ ಇದ್ದ ಮಾತ್ರಕ್ಕೆ ಗುಣದಲ್ಲಿ ಹೋಲಿಕೆ ಇರಬೇಕೆಂದು ಏನೂ ಇಲ್ಲ ಎಂಬ ಅರ್ಥದಲ್ಲಿ ಈ ಗಾದೆ ಮಾತನ್ನು ಹೇಳಲಾಗಿದೆ. ಏಕೆಂದರೆ ಮೊಸರು, ಮಜ್ಜಿಗೆ ಇವುಗಳು ಹಾಲಿನಂತೆ ಬೆಳ್ಳಗಿರುತ್ತವೆ, ಆದರೆ ಅವು ಹಾಲಲ್ಲ. ಅದೇ ರೀತಿ ಕೆಲವರು ಮೇಲುನೋಟಕ್ಕೆ ಹಾಲಿನ ಮನಸ್ಸಿನಂತೆ ಕಂಡರೂ ಅವರ ಮನಸ್ಸು ಹುಳಿ ಮೊಸರಿನಂತಿರುತ್ತದೆ.
ಹಾಲು ತನ್ನ ಗುಣಗಳಿಂದ ಎಲ್ಲರಿಗೂ ಶ್ರೇಷ್ಠವಾದ ಆಹಾರವೆಂದು ಪರಿಗಣಿತವಾಗಿದೆ. ಆದ್ದರಿಂದಲೇ ಹಾಲನ್ನು ಅಮೃತ ಎನ್ನುವರು. ಆದರೆ ಸುಣ್ಣದ ನೀರು ಸಹ ಬಿಳಿ ಬಣ್ಣವನ್ನೇ ಹೊಂದಿರುತ್ತದೆ. ಅಂದ ಮಾತ್ರಕ್ಕೆ ಅದು ಹಾಲಾಗಲು ಸಾಧ್ಯವಿಲ್ಲ. ಹೀಗೆ ಬಾಹ್ಯ ಲಕ್ಷಣಗಳಿಂದ ಶ್ರೇಷ್ಠವಾದ ವಸ್ತುವಿನಂತೆ ಇದ್ದರೂ ಎಲ್ಲವೂ ಶ್ರೇಷ್ಠ ವಸ್ತುಗಳಾಗಲು ಸಾಧ್ಯವಿಲ್ಲ. ಮಕ್ಕಳ, ಈ ರೀತಿಯಾದಂತಹ ವಿವರಣೆಯನ್ನು ನೀಡಿ ಸಂಪೂರ್ಣ ಅಂಕಗಳನ್ನು ಪಡೆದುಕೊಳ್ಳುವಂಥ ಅವಕಾಶ ನಿಮ್ಮದಾಗಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ FA1 ಅಥವಾ ಸಾಧನಾ ಪರೀಕ್ಷೆ 1ರ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.